ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಷ್ಟ್ರೀಯ ಪೌರತ್ವ ಏನಿದೆ, ಸಿಟಿಸನ್ಶಿಪ್, ಅದನ್ನು ಹೈಜಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಪೌರತ್ವ ಕೊಡುವಂಥದ್ದು ಅದು ಕೇಂದ್ರ ಸರ್ಕಾರ, ಅದರದೇ ಆದಂಥ ನಿಬಂಧನೆಗಳಿರ್ತದೆ. ನಮ್ಮ ದೇಶದ ನಾಗರಿಕರು ಯಾರು ಅನ್ನೋದಕ್ಕೆ ಅದಕ್ಕೆ ಆದಂಥ ರೂಲ್ಸು, ರೆಗ್ಯುಲೇಷನ್ನು ಮತ್ತು ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕ್ಲಾರಿಫೈ ಮಾಡಿಬಿಟ್ಟಿದ್ದಾರೆ ಏನಿರಬೇಕು, ಏನಿರಬಾರ್ದು ಅನ್ನೋದು. ಆದರೆ ರಾಜ್ಯ ಸರ್ಕಾರ ಈಗ ಶಾಶ್ವತ ನಿವಾಸ ಪ್ರಮಾಣ ಪತ್ರ PRC ದಿನಾಂಕ 29/6/2026 ಒಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲರಿಗೂ ಶಾಶ್ವತ ಪ್ರಮಾಣ ಪತ್ರ ಕೊಡುವಂಥದ್ದಕ್ಕೆ. ಅಂದರೆ ನಮ್ಮ ದೇಶದಲ್ಲಿ ಈಗ ಕರ್ನಾಟಕದಲ್ಲಿ ನಾವು ಸ್ವಾತಂತ್ರ್ಯ ಬಂದು 75 ವರ್ಷ ದಾಟ್ಬಿಟ್ಟಿದ್ದೀರಿ. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ನಾವು, ಹಂಗಾರೆ ಇಷ್ಟು ದಿನ ಶಾಶ್ವತ ಇರಲ್ವ? ನಾವು ಇಷ್ಟು ದಿನ ಅತಂತ್ರ ಇದ್ದೀರ ನಾವು? ಏನು ಡಿ ಕೆ ಶಿವಕುಮಾರ್ ಬಂದ ಮೇಲೇ ನಾವು ಶಾಶ್ವತ ಆಗಿದ್ದೀರಾ? ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುವಂಥದ್ದು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಇವ್ರಿಗೆ ಅದಕ್ಕೆ ನಿಬಂಧನೆಗಳು, ಸಂವಿಧಾನದ ನಿಬಂಧನೆಗಳೇನಿದೆ ಆ ನಿಬಂಧನೆ ಪ್ರಕಾರ ಅದು ಕೇಂದ್ರ ಸರ್ಕಾರದ ಹಕ್ಕು. ಈ ದೇಶದವರು ಅಲ್ಲೋ ಅಂತ ತೀರ್ಮಾನ ಮಾಡುವಂಥದ್ದು ದೇಶ ಸರ್ಕಾರ, ಯಾವುದ ಕೇಂದ್ರ ಸರ್ಕಾರದದು, ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದದು. ಬೇರೆ ದೇಶ, ಬಾಂಗ್ಲಾದೇಶದವ್ರು ಯಾರು, ಪಾಕಿಸ್ತಾನ, ಇವ್ರ ಹತ್ರ ಏನಿರ್ತದೆ? ಅದರ ಡಾಟಾಸ್ ಎಲ್ಲಿರ್ತದೆ? ರಾಜ್ಯ ಸರ್ಕಾರದ ಹತ್ರ ಡಾಟಾಸ್ ಎಲ್ಲಿರುತ್ತೆ? ಇರೋದು ಡಾಟಾಸ್ ಇಲ್ಲ ಇವ್ರ ಹತ್ರ. ಈಗ ನುಸುಳುಕೋರರು ಬಂದಿದ್ದಾರೆ ದೇಶದಲ್ಲಿ, 2 ಕೋಟಿ ಜನ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಬೇರೆ ಬೇರೆ ದೇಶದವರು, ನೈಜೀರಿಯಾ ಬೇಕಡೆ ಬಂದಿರೋರು ಇದ್ದಾರೆ. ಕರ್ನಾಟಕದಲ್ಲೂ ಒಂದು 20-30 ಲಕ್ಷ ಜನ ಬಾಂಗ್ಲಾದೇಶದವರು, ನೈಜೀರಿಯಾ, ಪಾಕಿಸ್ತಾನದವರೆಲ್ಲ ಇದ್ದಾರೆ, ಇಲ್ಲೇ ಇದ್ದಾರೆ. ಅವರು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕರ್ಸ್. ಅವರು ವೋಟ್ ಬ್ಯಾಂಕ್ ಅವ್ರದ್ದು. ಆ ವೋಟ್ ಬ್ಯಾಂಕನ್ನು ಪರ್ಮನೆಂಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಹುನ್ನಾರ ಇದು. PRC ಮಾಡ್ತಾ ಇರೋವಂಥದ್ದು ಪರ್ಮನೆಂಟ್, ಅವ್ರನ್ನ ಮಾಡೋವಂಥದ್ದು. ಅಧಿಕಾರ ಕೊಟ್ಟವ್ರು ಯಾರು ಇವರು? ಇಲ್ಲೇ ಭಾರತೀಯ ಪೌರತ್ವದ ಸಮರ್ಪಕ ಪರಿಶೀಲನೆ ಇವ್ರ ಕೈಲಿ ಮಾಡೋಕ್ಕೆ ಸಾಧ್ಯನಾ? ನನ್ನ ಮೊದಲನೇ ಪ್ರಶ್ನೆ ಕಾಂಗ್ರೆಸ್ ಅವ್ರಿಗೆ. ಭಾರತೀಯ ಪೌರತ್ವದ ಸಮರ್ಪಕ ಪರಿಶೀಲನೆ ಇವ್ರಿಗೆ ಮಾಡೋಕ್ಕೆ ಸಾಧ್ಯನಾ ಇವ್ರ ಹತ್ರ? ಮತ್ತು ಪೌರತ್ವ ಮತ್ತು ವಿದೇಶಿ ಪ್ರಜೆ ಅಂತ ಗುರುತು ಮಾಡೋದು ಅದು ಕೇಂದ್ರ ಸರ್ಕಾರ ಮಾಡೋವಂಥದ್ದು. ಯಾರಾದರೂ ನಮ್ಮ ದೇಶದವರಲ್ಲ ಅಂದರೆ ಅವ್ರು ತೊಗೊಂಡೋಗಿ ಗಡಿ ಭಾಗದಲ್ಲಿ ಆ ದೇಶದ ಜೊತೆ ಮಾತಾಡಿ, ಆ ದೇಶದ ಅಧಿಕಾರಿಗಳ ಜೊತೆ ಮಾತಾಡಿ ಟ್ರಾನ್ಸ್ಫರ್ ಮಾಡಬೇಕದು. ದೊಡ್ಡ ಪ್ರೊಸೀಜರ್ ಅದು. ಆ ಪ್ರೊಸೀಜರ್ನ ರಾಜ್ಯ ಸರ್ಕಾರ ಮಾಡುತ್ತಾ? ಆಯ್ತು, ಇವ್ರು ಸಿಕ್ಕಾಕೊಂಡ್ರು ಅಂತ ತಗೊಂಡೋಗಿ ಎಲ್ಲಿ ಬಿಡ್ತಾರೆ ಇವರು? ಇದೊಂದು ರೀತಿ ರಾಜ್ಯ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ಮಾಡ್ತಾ ಇದೆ. ಒಂದು ರೀತಿ ದೇಶದ ಭದ್ರತೆಯ ಜೊತೆ ಹುಡುಗಾಟ ಇರೋದು. ಹುಡುಗಾಟದ ಥರ ದೇಶದ ಭದ್ರತೆಗೆ ವೋಟ್ ಬ್ಯಾಂಕ್ಗೋಸ್ಕರ, ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ಗೋಸ್ಕರ ಹುಡುಗಾಟ ಆಡುವುದು ಸರಿಯೇ ನಮ್ಮದು?